ಆನ್ಲೈನ್ ಅಲ್ಲಿ ಮಾರ್ತಾ ಇರುವಂತಹ ಔಷಧವನ್ನ ಮಾರಾಟ ಮಾಡ್ತಾ ಇರೋದ್ರಿಂದ ಅದನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬಂದ್ಗೆ ಕೇವಲ ನೈತಿಕ ಬೆಂಬಲ ಮಾತ್ರ ಸಿಕ್ಕಿದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ 783 ಮೆಡಿಕಲ್ ಶಾಪ್ಗಳು ಓಪನ್ ಆಗಿವೆ. ನೋಡಿ, ಆನ್ಲೈನ್ ಔಷಧ ಮಾರಾಟವನ್ನ ವಿರೋಧಿಸಿ ಈಗ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬಂದ್ಗೆ ಕೇವಲ ನೈತಿಕ ಬೆಂಬಲ ಮಾತ್ರ ಸಿಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿರುವಂತಹ 783 ಮೆಡಿಕಲ್ ಶಾಪ್ಗಳು ಓಪನ್ ಆಗಿವೆ. ಮೆಡಿಕಲ್ ಶಾಪ್ ಓಪನ್ ಮಾಡಿ ಬಂದ್ಗೆ ನೈತಿಕ ಬೆಂಬಲವನ್ನ ನೀಡಿದ್ದಾರೆ. ಇನ್ನು ಆನ್ಲೈನ್ ಔಷಧ ಮಾರಾಟದಿಂದ ದುರುಪಯೋಗ ಆಗ್ತಾ ಇದೆ, ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಈ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಓಪನ್ ಮಾಡಿದ್ದೇವೆ. ಮಧ್ಯಾಹ್ನದ DC ಕಚೇರಿಗೆ ನಾವು ತೆರಳಿ ಹೋರಾಟವನ್ನ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಆನ್ಲೈನ್ ಔಷಧ ಮಾರಾಟಕ್ಕೆ ಸಹಕಾರ ಕಡಿವಾಣ ಹಾಕಬೇಕಿದೆ, ಹಾಗಾಗಿ ನಾವು ಅಲ್ಲೋಗಿ ಹೋರಾಟವನ್ನ ಮಾಡ್ತೇವೆ ಮಧ್ಯಾಹ್ನದವರೆಗೂ ನಡೆಸಿ ಅಂತ ಹೇಳ್ತಿದ್ದಾರೆ. ಇಂದು ದೇಶಾದ್ಯಂತ ನಮ್ಮ AIOCD ಬಂದ್ಗೆ ಕರೆ ಕೊಟ್ಟಿದೆ ಸರ್. ಬಟ್ ನಮ್ಮ ಯಾದಗಿರಿ ಜಿಲ್ಲಾ ಅಸೋಸಿಯೇಷನ್ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ. ನಾವು ಕೆಮಿಸ್ಟ್ ನಮ್ಮ ವೃತ್ತಿಯನ್ನು ಬಂದ್ ಮಾಡ್ತಾ ಇಲ್ಲ. ನಾವು ನಮ್ಮ ಮೆಡಿಕಲ್ ಚಾಲು ಮಾಡಿ ನಾವು ಬಿಸ್ನೆಸ್ ಮಾಡ್ತಾ ಈ ಬಂದಿಗೆ ನಾವು ನೈತಿಕ ಬೆಂಬಲ ಕೊಡ್ತಾ ಇದ್ದೀವಿ. ನಾವು 12 ಗಂಟೆಗೆ 1 ಗಂಟೆಗೆ ನಮ್ಮೆಲ್ಲ ಕೆಮಿಸ್ಟ್ ಕೂಡಿ ನಾವು ಜಿಲ್ಲಾಧಿಕಾರಿ ಮೆಮೊರಂಡಮ್ ಕೊಡ್ತಾ ಆನ್ಲೈನ್ ವಿರುದ್ಧ ಮತ್ತು ಅಸಹಜ ರಿಯಾಯಿತಿ ವಿರುದ್ಧ ನಾವು ಆನ್ಲೈನ್ ಮೆಮೊರಂಡಮ್ ಕೊಡ್ತಾ ಇದ್ದೀವಿ ಸರ್. ಅರೌಂಡ್ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 783 ರಿಟೇಲ್ ಮತ್ತು ಹೋಲ್ಸೇಲ್ ಔಟ್ಲೆಟ್ ಇದೆ ಸರ್. ನಾವೆಲ್ಲರೂ ಬಿಸ್ನೆಸ್ಸು ತೆರೆದು ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಸರ್. ಇಲ್ಲಿ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಿಂತಲೂ ಸಾರ್ವಜನಿಕ ಹಿತಾಸಕ್ತಿ ಭಾಳ ಮುಖ್ಯ ಇದೆ ಸರ್. ನಾವು ಯಾವುದೇ ರೋಗಗಳಿಗೆ ತೊಂದರೆ ಆಗೋದು ಬೇಡ, ಜೀವರಕ್ಷಕ ಔಷಧಿಗಳು ಸಿಗಲಾರದೆ ಕೆಲವೊಬ್ರಿಗೆ ಯಾರಿಗೆ ಅನಾನುಕೂಲ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಾವು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀವಿ ಸರ್. ಈಗ ಯಾವುದೇ ಕಾರಣಕ್ಕೂ ಆನ್ಲೈನ್ ಬಿಸ್ನೆಸ್ಸು ಒಳ್ಳೆಯದಲ್ಲ ಸರ್. ಆನ್ಲೈನ್ ಬಿಸ್ನೆಸ್ ಬಂದ್ ಆಗಲೇಬೇಕು. ಇದು 2014 ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಸರ್. ಮೊದಲು ಹೋರಾಟ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ, ನಾವು ಇದ್ರ ವಿರುದ್ಧವಾಗಿ ಇದ್ದೀವಿ ಸರ್.